ಅದಕ್ಕೆ ಇದನ್ನ ನಾನು ಕುಡಿದೆ ಇವ್ರಿಗೆ ತಂದು ಕೊಟ್ಟೆ. ಆಹಾ, ನಾನು ಅದನ್ನ ಒಳ್ಳೆ ಉದ್ದೇಶದಿಂದನೇ ತಂದ್ಕೊಟ್ಟಿದ್ದು. ಅದನ್ನ ಖಾಲಿ ಹೊಟ್ಟೆಗೆ ಯಾಕೆ ಕುಡಿಸ್ಬೇಕಿತ್ತು? ಅದನ್ನ ನಾನೇನು ಮಾವನ್ ಕುಡ್ಸು ಅಂತ ಕೊಟ್ನಾ? ತೊಡೆ, ನೀವಿಬ್ರು ಆಮೇಲೆ ಎಷ್ಟಾದ್ರೂ ಜಗಳ ಮಾಡ್ಕೊಳ್ಳಿ. ಮೊದಲು ಆದಿತ್ಯನ ಹುಷಾರ್ ಮಾಡೋದು ಹೇಗೆ ಅಂತ ನೋಡಿ. ಅಯ್ಯೋ, ಆದಿತ್ಯ ಹತ್ರ ತಪ್ಪಿಟ್ಟ. ಆದಿತ್ಯ, ಆದಿತ್ಯ, ಇಲ್ಲಿ ನೋಡಪ್ಪ. ಅಣ್ಣಯ್ಯ, ಏನಾದ್ರೂ ಮಾಡು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ನಡಿ. ಈ ಹೊತ್ತಲ್ಲಿ ಈ ರಾತ್ರಿಲಿ ಯಾವ ಹಾಸ್ಪಿಟಲ್ ತೆಗ್ದಿರುತ್ತೆ? ಅಲ್ಲದೆ ಇದು ಅಷ್ಟೊಂದು ಸೀರಿಯಸ್ ಅನ್ನಿಸ್ತಾ ಇಲ್ಲ. ನೀವೆಲ್ಲ ಸುಮ್ಮನೆ ಗಾಬರಿ ಆಗಿದ್ದೀರಾ ಅಷ್ಟೇ. ನಾಳೆ ಪರಿಸ್ಥಿತಿ ನೋಡ್ಕೊಂಡು ಬೇಕಾದ್ರೆ ಕರ್ಕೊಂಡು ಹೋಗೋಣ. ಎಲ್ರೂ ನಡೀರಿ. ಬಾ ಚಂದ್ರ, ನಡಿ. ನಾಳೆ ನೋಡ. ಆದಿತ್ಯ, ಆದಿತ್ಯ ಹೇಳಕ್ಕಂತ. ಆದಿತ್ಯ, 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 ಪಾಪಚ್ಚಿ ಕಣ್ಬಿಡು, ಹೇಳಪ್ಪ. ವಸು, ಹೆಂಡತಿಯಾಗಿ ನೀನೇ ಅವನ ಆರೈಕೆ ಮಾಡಬೇಕು. ಚೇತರಿಸ್ಕೊಳಕ್ ಏನ್ ಬೇಕೋ ಅದನ್ನ ನಾನು ಮಾಡಿದ್ದೀನಿ. ಇನ್ಮೇಲಿಂದ ಇವನ್ ಜೊತೆ ನೀನೇ ಇರ್ಬೇಕಮ್ಮ. ಇಲ್ಲ, ಬೇಡ. ಅಂದ್ರೆ ನಾನಲ್ವಾ ಇದಕ್ಕೆಲ್ಲ ಕಾರಣ. ನಾನೇ ಆರೈಕೆ ಮಾಡ್ತೀನಿ. ಹಾಗೆಲ್ಲ ಆಗಲ್ಲ ಅಂಜು. ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ನೀನ್ ಸುಮ್ನಿರು. ವಸು, ಹೆಂಡತಿ ಗಂಡನ ಸೇವೆ ಮಾಡಿದ್ರೆ ಬೇಗ ಗುಣಮುಖ ಆಗ್ತಾರೆ. ಭಕ್ತಿಯಿಂದ ಪ್ರೀತಿಯಿಂದ ನೋಡ್ಕೋ. ಇವನಿಗೆ ಮತ್ತೆ ನೋವು ಮಾಡಬೇಡ. ತಗೋ. ಪ್ಲೀಸ್ ಏನಾದರೂ ಮಾಡು. ಅವ್ರು ಹೇಳಿರೋ ಅಮೌಂಟ್ ರೆಡಿ ಮಾಡೋ ಜವಾಬ್ದಾರಿ ನಂದು. ಬರೀ ಅಡ್ವಾನ್ಸ್ ಅಲ್ಲ, ಫುಲ್ ಅಮೌಂಟೇ ಕೊಡ್ತೀನಿ. ವಸುಂಧರ ಜೀವಂತವಾಗಿರ್ಬಾರ್ದು. ಅವಳ ಡೆಡ್ ಬಾಡಿ ಕೂಡ ಯಾರಿಗೂ ಸಿಗಬಾರ್ದು. ಹಾಗೆ ಮಾಡಬೇಕು. ನಿನ್ನನ್ನೇ ನಂಬ್ಕೊಂಡಿದ್ದೀನಿ. ಇಲ್ಲ, ಈ ಮನೆಯಲ್ಲಿ ಆ ವಸುಂಧರನ್ ಕಾಟ ಹೆಚ್ಚಾಗಿದೆ. ಇನ್ 2 ದಿನದಲ್ಲಿ ಅವಳನ್ನ ಮುಗಿಸ್ಬೇಕು. ನಾನು ನಿನಗೆ ವಾಟ್ಸಪ್ನಲ್ಲಿ ಅವಳ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ. ಡಿಲೇ ಆಗೋಗಿಲ್ಲ. ಅದೇನು ಮಾಡ್ತೀಯೋ ಮಾಡು. ಫುಲ್ ಫ್ರೀಡಮ್ ನಿನಗೆ. ಓಹೋಹೋ, ಇವಳನ್ನ ಪೆದ್ದಿ ಅಮಾಯಕಿ ಅಂತ ಎಲ್ಲ ತಪ್ಪು ತಿಳ್ಕೊಂಡಿದ್ನಲ್ಲಪ್ಪ. ಇವಳು ಇವ್ರಮ್ಮನೇ ಮೀರಿಸ್ತಾಳೆ. ನನ್ನ ಹುಡುಗಿನೇ ಕೊಲ್ಲಕ್ಕೆ ಸ್ಕೆಚ್ಚಾ ಮಾಡ್ತೀನಿ. ಇವತ್ತು ನಾನು ಎಲ್ಲಿಗೆ ಬರ್ಬೇಕು ಹೇಳು? ದುಷ್ಯಂತ್, ಏನ್ ಮಾಡ್ತಾ ಇದ್ಯಾ? ಇಂಪಾರ್ಟೆಂಟ್ ಕಾಲ್ ಅದು. ಫೋನ್ ಕೊಡಿಲಿ.
ಈ ಕ್ರಿಮಿನಲ್ ಬುದ್ಧಿ ಎಲ್ಲ ನಿನಗೆ ಬೇಡ. ನಡಿ ಮನೆ. ಏನು ನೋಡ್ತಿದ್ಯಾ? ಮನೆಗೆ ನಡಿ ಎಂದೆ. ನನ್ನ ಪರ್ಸನಲ್ ವಿಷಯಕ್ಕೆ ತಲೆ ಹಾಕ್ಬೇಡ ದುಷ್ಯಂತ್. ಯಾವುದು ಪರ್ಸ್ನಲ್ಲು? ಹಾ, ವಸುಂಧರ ನನ್ನ ಪರ್ಸ್ನಲ್. ಗೊತ್ತಾ ನಿನಗೆ? ಅವಳು ನನ್ನ ಹುಡುಗಿ, ನಾನು ಇಷ್ಟಪಟ್ಟಿರೋ ಹುಡುಗಿ. ವಸುಂಧರ ತಂಟೆಗೇನಾದರೂ ಬಂದ್ರೆ ನಾನು ಮನುಷ್ಯ ಆಗಿರಲ್ಲ, ರಾಕ್ಷಸ ಆಗ್ಬೇಕಾಗತ್ತೆ. ನೋಡು, ಅವರಿಬ್ಬರು ಮದುವೆ ಆಗಿರೋದು ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಸಂಜುನ್ ಕೊಲೆ ಸುಪಾರಿ ಕೊಡು, ನನಗೆ ಕೊಡು, ನಾನು ಸಾಯಿಸ್ತೀನಿ. ಅದನ್ನ ಬಿಟ್ಟು ವಸುಂಧರ ತಂಟೆಗೇನಾದ್ರೂ ಬಂದ್ರೆ ಜೊತೆಗೆ ಆಡ್ ಬೆಳ್ದೋಳು ಅನ್ನೋದು ನೋಡಲ್ಲ. ಹುಷಾರ್. ಏಯ್, ಆದಿತ್ಯ ಮಾವನ್ ಬಗ್ಗೆ ಮಾತಾಡ್ಬೇಡ ನೀನು. ಅವ್ನ್ ಕೂದ್ಲು ಕೊಂಕಿದ್ರು ನಾನಿನ್ನ ಸುಮ್ನೆ ಬಿಡಲ್ಲ. ನಿನ್ ಪಾಲಿಗೆ ಅವನು ಸಂಜುನೇ ಇರ್ಬೋದು, ಆದ್ರೆ ನನ್ಗೆ, ನನಗೋಸ್ಕರ ಹುಟ್ಟಿರೋ ಮಾವ. ನಿನ್ನಿಂದ ಅವನ್ ಜೀವಕ್ಕೆ ಅಪಾಯ ಇದೆ ಅಂತ ನಾನು ಇವತ್ತೇ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಕೊಡ್ಲಾ? ನೋಡು, ನಿನಗೆ ಆದಿತ್ಯ ಹೇಗೋ ನನಗೆ ವಸುಂಧರನು ಹಾಗೆ. ನೀನು ನನ್ನ ವಸು ತಂಟೆಗೆ ಹೋದ್ರೆ ನಾನು ನಿನ್ನ ಆದಿತ್ಯನ ಜೀವ ತೆಗಿಬೇಕಾಗತ್ತೆ. ಆಹಾ, ಏನ್ ಟೇಸ್ಟೋ. ನಾನು ನಿನ್ ಹುಡುಗಿನ ಸುಮ್ಮನೆ ಬಿಟ್ರೆ ಅವಳು ನನ್ನ ಮಾವನ ನನ್ನಿಂದ ದೂರ ಮಾಡ್ತಾಳಲ್ಲ, ನಾನೇನ್ ಮಾಡ್ಲಿ? ನನ್ನ ಮಾವನ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ನಿನ್ನ ಮಾವನ ಸುಮ್ಮನೆ ಬಿಡು ಅಂತ ನಾನೆಲ್ಲ ಹೇಳಿದೆ? ಮತ್ತೆ ಅವರಿಬ್ರನ್ನು ಪರ್ಮನೆಂಟ್ ಆಗಿ ದೂರ ಮಾಡೋಣ. ನಿನ್ನ ಹುಡುಗ ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು, ಅದೇ ನನ್ನ ಹುಡುಗಿ ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನಿಂದು. ಡೀಲ್? ಡೀಲ್. ಗುಡ್. ಇವತ್ತಿನ ನೀನು ಆಪರೇಷನ್ ಶುರು. ಹೇಗಾದ್ರೂ ಮಾಡಿ ವಸುಂಧರ ನನ್ನ ಮೀಟ್ ಮಾಡೋ ಹಾಗೆ ಮಾಡು. ಓಕೆ? ಹಾಗಾದ್ರೆ ಆದಿತ್ಯ ಮಾವನ ನನ್ನ ಹತ್ರ ಬರೋ ಹಾಗೆ ಮಾಡು. ಶ್ಯೂರ್. ಇವನನ್ನು ಹೊರಗೆ ಕರ್ಕೊಂಡು ಹೋಗದೆ ಬೇರೆ ದಾರಿನೇ ಇಲ್ಲ. ಅದೇ ಈಗ ಸದ್ಯಕ್ಕೆ ಬೆಸ್ಟ್ ಐಡಿಯಾ. ನನ್ನ ಮಗನ ಇಲ್ಲೇ ಸಾಯಿಸ್ಬೇಕು ಅಂತ ಇದ್ದೆ. ಕಾಡಲ್ಲಿ ಪ್ರಾಣಿಗಳಿಗೆ ಆಹಾರ ಆಗ್ತಾನೆ ಅಂದರೆ ಆಗಲಿ, ನನಗೆ ನನ್ನ ವಸುಂಧರ ಬೇಕು ಅಷ್ಟೇ. ಹೋ ಬಂದ. ಇದೇ ಸರಿಯಾದ ಟೈಮ್. ಆದಿತ್ಯ, ಇನ್ನು ಏನ್ ಸಾಕ್ಷಿ ಬೇಕು ನನ್ಗೆ? ಆದಿತ್ಯ, ಆದಿತ್ಯ ಎದ್ದೇಳು. ಆದಿತ್ಯ, ಇಲ್ಲೋಡು, ನಾನೇನ್ ಕಾವೇರಿ ಬಂದಿದ್ದೀನಿ. ಆದಿತ್ಯ, ಆದಿತ್ಯ ಕಣ್ಬಿಡು. ಆದಿತ್ಯ, ಆದಿತ್ಯ.